ಜನ ಅಲ್ವಾ ಒಟ್ಟಿಗೆ ಹೋಗಿದ್ದು? ಏನಿಬ್ರೇ ಬರ್ತಾ ಇದ್ದೀರಾ? ಎಲ್ಲಿ ಸನ್ನೆ? ಎಲ್ಲಿಗೆ ಸಾಕ್ತಿದ್ದೀರಿ? ಉತ್ತರ ಕೊಡಿ, ಹೋಯ್ತಾ ಇರಿ. ಸನ್ನಿ ಬರೋ ಗಂಟ ಪಾರ್ವತ ಕಾಯಿಲೆ ಇರ್ಲಿ. ಅನುಮಾನ ಹುಟ್ಟದ ನಂಕ. ಚೆನ್ನಿಗೆ ಶಂಕರಿ ಸಿಕ್ಕಿದ್ಲು. ಇಬ್ರು ಕೂತು ನದಿನ ಮೀನು ಹಿಡಿತಾ ಇದ್ರು. ಸಾಮುಂಡವನ ಮೇಲೆ ಆಣೆ ಮಡ್ಗೇಳು. ಕರೆಸ್ತೀನಿ ಮಾರಸಿದ್ದ ಪಾಜಿ ಕಡೆಯವ್ರನ್ನ. ಸನ್ನಿನ ಊರ್ ಬಿಡ್ತಾರಂತ ಬಾರ್ಲ. ನಾನ್ ನಂಬಿರೋ ಚಾಮುಂಡೇಶ್ವರಿ ಮೇಲಾಣೆ, ಚೆನ್ನಿ ನದಿ ಹತ್ರ ಹೋಗಿದ್ದು ಸತ್ಯ. ಚಾಮುಂಡವನ ಮೇಲೆ ಆಣೆ ಮಡಗಿದ್ಯಾ? ನಾ ಸಾಹಿತ್ಯ ಸುಳ್ಳು ಹೇಳಿದ್ರೆ ಬರ್ತೀವ್ರಿ ಬಸವಣ್ಣ. ನಿಮ್ಮಿಂದ ತುಂಬಾ ಉಪಕಾರ ಆಗಿದೆ. ಅನ್ನ ಆಶ್ರಯ ಕೊಟ್ಟಿದ್ದೀರಿ, ಒಳ್ಳೇದಾಗ್ಲಿ ನಿಮ್ಗೆ. ನಡಿಯ ಪಾರ್ವತಿ, ಬಟ್ಟೆ ಬದಲಾಯಿಸ್ಕೊಂಡು ಹೊರಟ್ಬಿಡ್ತೀವಿ. ಕುಟೀರಕ್ಕೆ ಸನ್ನಿ ಕೆಲ್ಸಕ್ಕೆ ಬರ್ತಾಳೆ. ಅಲ್ಲೇನಾರ ಅವಳು ಕೂಡ ತಲೆ ತಿರ್ಗಾ ಮಾತಾಡ್ರೆ ಅಷ್ಟೇ. ಈಗಲೇ ದ್ಯಾವ್ರ ರೂಪ ಮಾರಸಿದ್ದಪ್ಪಾಜಿಗೆ ಹೇಳಿ ಆಳುಗಳನ್ನ ಕಾವಲ್ಗೆ ಹಾಕ್ಸ್ತೀನಿ. ಹೋಗ್ಬಿಟ್ ಬಾ. ನಡಿಯೇ ಪಾರ್ವತಿ. ಚೆನ್ನಿನ ಅಪ್ಪ ಧೈರ್ಯ ಮಾಡಿ ಗೋಣಿ ಚೀಲದಲ್ಲಿ ತುಂಬಿಸಿ ಯಾರಿಗೂ ಗೊತ್ತಿಲ್ದರಾಗ ನದಿ ದಾಟಿಸಿ ಬಚ್ಚಿಟ್ಟಿದ್ದಾರೆ. ಚೆನ್ನಿಗೂ ಆ ಕೆಂಚುರೈನ್ಗೂ ಮದ್ವೆ ಆಗದ್ ತಪ್ಪುತ್ತೆ. ಯಾಕ್ರಿ ಬೇಕಿತ್ತು ನಿಮ್ಗಿಲ್ಲದ ಉಸಾಬರಿ? ನಾವಿನ್ನು ಇದೇ ಊರಿನ ಸುತ್ತಮುತ್ತ ಇರ್ಬೇಕು. ಗಲಾಟೆ ಗಿಲಾಟೆ ಆದ್ರೆ ಏನ್ ಗತಿ? ಆ ಕ್ಷಣದ ಆವೇಶಕ್ಕೆ ಭಾವುಕತೆಗೆ ಬಲಿಯಾಗಿ ಚೆನ್ನಿನ ಕರ್ಕೊಂಡೋಗಿ ನದಿ ದಾಟಿಸಿ ಛತ್ರದಲ್ಲಿ ಬಚ್ಚಿಟ್ಟೆ. ಈಗ ನೋಡಿದ್ರೆ ಪಾರ್ವತಿ ಹೇಳ್ತಿರೋ ಸರಿ ಅನಿಸ್ತಿದೆ. ಇನ್ನು ಅವಳ ಕಣ್ಣಿನ ಟ್ರೀಟ್ಮೆಂಟ್ ಮುಗಿಯೋರು ನಾವಿಲ್ಲೇ ಸುತ್ತಮುತ್ತ ಇರ್ಬೇಕು. ಯಾಕೋ ಚೆನ್ನಿ ಕುಟೀರದಲ್ಲಿ ಅಲ್ವಾ ಕೆಲಸ ಮಾಡೋದು? ಛತ್ರದಲ್ಲಿ ಅವಳಾಗೆ ಅವಳು ಉಳ್ಕೊಂಡ್ಲು ಅಂತ ಹೇಳಿದ್ರಾಯ್ತು. ನೀನು ಯಾಕಮ್ಮ ಅಪ್ಪನ ತರ ಮಾತಾಡ್ತಿದ್ಯಾ? ಆ ಹವಾಸವೇ ಬೇಡ. ಛತ್ರಕ್ಕೆ ಹೋಗಿ ಚೆನ್ನಿನ ವಾಪಸ್ ಕಳಿಸ್ಬಿಡೋಣ. ಗೊತ್ತಿದ್ದು ಜೇನ್ಗೂಡ್ಗೆ ಯಾಕೆ ಕಲ್ಲೊಡಿಬೇಕು? ನಾನ್ ಸುಮ್ನಿರಲ್ಲಪ್ಪ. ನಾನ್ ವಾಪಸ್ ಕಳ್ಸಕ್ ಬಿಡಲ್ಲ. ಇದೆಲ್ಲ ಅವಳದೇ ಇಚ್ಛೆ. ನಾವ್ ಪುಣ್ಯದ ಕೆಲಸ ಮಾಡಿದೀವಿ, ನಮಗ್ ಕೇಡಾಗಲ್ಲಪ್ಪ. ತರಾಸಿ ಒಪ್ಪ, ನೀ ಹಿಂಗ್ ಮಾಡ್ದ್ಯಾ? ದೂರದಿಂದಾನೇ ಗಮನಿಸ್ದೆ. ಬಹಳ ಆತುರದಲ್ಲಿ ಕುಟೀರವನ್ನ ಪ್ರವೇಶ ಮಾಡಿದ್ರಿ. ಮುಖದಲ್ಲಿ ಭಯ ಇತ್ತು. ಯಾಕೆ? ಏನಿಲ್ಲ, ನಮ್ಮೂರು ಬಿಟ್ಟು ಯಾವುದೋ ಊರಲ್ಲಿ ಯಾರ್ದೋ ಮನೇಲಿ ಇರೋದು, ಅಲ್ದಾಟ, ವಿಪರೀತ ಸುಸ್ತು. ಭಯ ಯಾಕೆ ನಮ್ಗೆ? ಅಯ್ಯೋ, ಭಯಗಿಯ ಏನಿಲ್ಲ, ನೀವು ಶುರು ಮಾಡಿ. ಎಲೆಗಳ ಮೇಲೆ ಮಲ್ಕೊಳ್ಳಿ. ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ. ಮಾಧವಿ, ವಿಭಾಗಿಡದ ಬಳ್ಳಿಗೆ ಕೆಮ್ಮಣ್ಣನ್ನು ಸೇರಿಸಿ ಪಾರ್ವತಿಯವರಿಗೆ ಲೇಹ ಮಾಡಿಟ್ಟಿದ್ದೆ. ತಗೊಂಡ್ ಬಾ ಅದನ್ನ. ವಿಭಾಗಿಡದ ಬಳ್ಳಿನ? ನಾನು ಇದನ್ನೆಲ್ಲೂ ಕೇಳೇ ಇಲ್ಲ. ಕಣ್ಣು ಬರತ್ತಾ ಗುರುಜಿ ಅಮ್ಮಂಗೆ? ಬರುತ್ತಮ್ಮ. ವಿಭಾಗಿಡದಲ್ಲಿ ಪೂರ್ತಿ ಹಸಿರಿನಂಶ ಇರುತ್ತೆ. ಆಯುರ್ವೇದ ಪದ್ಧತಿಯಲ್ಲಿ ಆಪರೇಷನ್ ಮಾಡುವಾಗ ಇದನ್ನ ಹಚ್ತೀವಿ. ಅವನೇನು ಆಪರೇಷನ್ ಅಂತಿದ್ದಾನೆ, ಇಲ್ಲಿ ಏನು ವ್ಯವಸ್ಥೆಗಳಿಲ್ಲ. ಎಲ್ಲ ಇದೆ, ನೀವು ಹೊರಗಡೆ ಹೋಗ್ರಿ. ದೇವಿ ಕರ್ಕೊಂಡು ಹೋಗಮ್ಮ ನಿಮ್ಮ ಅಪ್ಪನ. ಬನ್ನಿ ಅಪ್ಪ, ಎಲ್ಲಾದ್ರೂ ನಿಮ್ ಬುದ್ಧಿ ತೋರಿಸ್ಬಿಡ್ತೀರಲ್ಲ. ಅಮ್ಮನವ್ರನ್ನ ನಂಬಿದೀನಿ ಅಂತಂದ್ರ ಪಾರ್ವತಿಯವರೇ, ನಂಬಿರೋದು ಒಳ್ಳೇದು. ಅನುಮಾನ ಬದುಕ್ ಕೊಡಲ್ಲ. ಬನ್ನಿ ಮಲಕ್ಕೊಳ್ಳಿ. ನಾವಿನ್ನೂ ಎಷ್ಟು ದಿವಸ ಇಲ್ಲಿರ್ಬೇಕಾಗತ್ತೆ? 8-10 ದಿವಸ. ನಿಮ್ ಋಣನ ತೀರ್ಸಕ್ಕೆ ಅಸಾಧ್ಯ ಅನಿಸ್ತಿದೆ ಗುರುಜಿ. ದೊಡ್ಡ ಮಾತು ಯಾಕೆ ತಾಯಿ? ತಾಯಿ ಚಾಮುಂಡೇಶ್ವರಿ ಈ ಕುಟೀರವನ್ನ ಕಾಪಾಡ್ತಾ ಇದ್ದಾಳೆ. ನೀವು ನಂಬಿರೋ ಈ ಭೈರವಿ ಬಾಬಾಗೆ ಚೈತನ್ಯ ಕೊಡ್ತಾ ಇರೋಳು ಅವಳೆ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಲೇಹ ಅಚ್ಚಮ್ಮ.